ತಪ್ಪಿಸ್ಕೊಳ್ತಾ ಇದ್ದಾರೆ. ಪೂಜಾರಿ ವಿರುದ್ಧ ಈಗಲೂ 16 ಕೇಸ್ ಇದೆ ಅಂತ ನಾವು ಹೇಳಿಲ್ಲ. ಆತ 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಕ್ಕೆ ದಾಖಲೆ ಇದೆ ಎಂದಿದ್ದೀವಿ. ಇಂಥ ವ್ಯಕ್ತಿಗಾಗಿ ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ? ಶ್ರೀಕಾಂತ್ ಪೂಜಾರಿ ಒಬ್ಬನೇನಾ ಹಿಂದೂ? 26 ಕೇಸಲ್ಲಿ ಹಲವು ಹಿಂದೂಗಳಿದ್ದಾರೆ. ಆ ಹಿಂದೂಗಳ ಪರ ಯಾಕೆ ಹೋರಾಟ ಮಾಡ್ತಿಲ್ಲ? ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿರುವಂತಹ ಹೋರಾಟ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಹೋಮ್ ಮಿನಿಸ್ಟರ್. 16 ಕೇಸ್ ಇತ್ತು ಈಗಿದೆ ಅಂತ ಹೇಳಿಲ್ಲ ನಾವು. 16 ಕೇಸ್ ಇತ್ತು, ಕೆಲವು ಖುಲಾಸೆ ಆಗಿದ್ದಾವೆ. ಈಗ ಅಂಥ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು, 16 ಅಪರಾಧ ಮಾಡಿದ್ದಂತೂ ಸತ್ಯ, ಅದು ಡಾಕ್ಯುಮೆಂಟ್ ಇದೆ. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಸಿಂಪಲ್ ಕ್ವಶನ್ ಇಷ್ಟೇ ಅವರಿಗೆ, ಅವನೊಬ್ಬನೇನಾ ಹಿಂದೂ? 26 ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ, ಅದು ಕೂಡ ಕೋರ್ಟಿನ ಆದೇಶದ ಮೇಲೆ. ಇವತ್ತು ಆ 26 ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವ, ಅವ್ರ್ಯಾರು ಹಿಂದೂಗಳಲ್ವ? ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು. ಇವನೊಬ್ಬ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ, ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ಹೋರಾಟ ಏನು ಅಂಥೇಳಿ ನಮಗೆ ಅರ್ಥ ಆಗ್ತಿಲ್ಲ. ಅಂದರೆ ಒಂದೇ ಒಂದು, ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.